SL ಭೈರಪ್ಪನವರು. ಭೈರಪ್ಪನವರು ಅಂತ ಅಂದ ತಕ್ಷಣನೇ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬಾ ಅತಿಯಾದ ಪರಿಚಯ ಇರೋದು ಅವ್ರ ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲ, ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನ ತುಂಬಾ ನಷ್ಟ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವರನ್ನು ನಾನು ಭೇಟಿ ಮಾಡಿದ್ದು, ಅವರ ಹತ್ರ ಮಾತಾಡಿದ್ದು, ಅವರ ಕಾದಂಬರಿ ಕೃಷಿ ಮತದಾನ ಚಿತ್ರ ಅವರನ್ನ ಭೇಟಿ ಮಾಡಿದ್ದು ನಾನು. ಅಂದ್ರೆ ಹೆಚ್ಚು ನನಗೇನು ಒಡನಾಟ ಇರ್ಲಿಲ್ಲ ಅಥವಾ ಅವ್ರ ಹತ್ರ ಬೆರೆತು ಮಾತನಾಡುವಂಥದ್ದು ಅವಕಾಶಗಳು ನನಗೇನು ಇರಲಿಲ್ಲ. ಮತದಾನದ ಶೋ ಅಲ್ಲಿ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡ್ಬೋದು. ಆದ್ರೆ ಅವರ ಕಾದಂಬರಿಗಳನ್ನ ಒಂದು 4-5 ಕಾದಂಬರಿಗಳನ್ನಾದ್ರೂ ನಾನು ಓದಿದ್ದೇನೆ, ನಾನು ಸವಿದಿದ್ದೇನೆ. ನನಗೆ ಯಾವಾಗ್ಲೂ ಅವರು ಅನಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ಈ ಮಣ್ಣಿನ ಸಂಸ್ಕಾರವನ್ನ, ಹಾಗೆಯೇ ಇತಿಹಾಸವನ್ನ, ಪುರಾಣಗಳನ್ನ ಮತ್ತೆ ತಾತ್ವಿಕ ಸತ್ವಗಳನ್ನ ಇಟ್ಟುಕೊಂಡು ಬರೆದಿರುವಂತ ಎಲ್ಲಾ ಕಾದಂಬರಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗ್ತವೆ. ನಮ್ಮನ್ನು ನಾವೇ ಮತ್ತೆ ನಾವು ಅದನ್ನ ವಿಶ್ಲೇಷಣೆ ಮಾಡುವಂತದ್ದಾಗ್ತದೆ. ಒಂದೊಂದ್ಸತಿ ನನಗೆ ಇಷ್ಟವಾದ ಅವರ ಕಾದಂಬರಿಗಳಲ್ಲಿ ಒಂದು ಪರ್ವ ನಾನು ಪ್ರತಿ ಸಾರಿ ಅದನ್ನ ನಾನು ಒಂದು 5-6 ಬಾರಿ ಪೂರ್ತಿ ಓದಿದ್ದೇನೆ. 5-6 ಬಾರಿ ಓದ್ತಾಗ್ಲೂ ಬೇರೆ ರೀತಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ. ಬಹುಶಃ ಓದುಗರನ್ನ ಸೆಳೆಯುವಂತ ಅಥವಾ ಮಂಥನಕ್ಕೆ ಬಿಡುವ ವಿಚಾರಗಳನ್ನ ಮಂಥನಕ್ಕೆ ಬಿಡುವಂತ ಕಾದಂಬರಿ. ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಸಿಗ್ಲಿಲ್ಲ ಅನ್ನೋದನ್ನ ಬಿಟ್ರೆ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡವರು. ಬಹುಶಃ ಭಾರತ ಕಂಡಂತ ಅತ್ಯಂತ ಕಾದಂಬರಿ ಕರ್ತರಲ್ಲಿ ಅವರು ಒಬ್ಬರು ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ತಾರೆ. 94 ವಸಂತಗಳನ್ನ ನೋಡಿದವರು. ಅವರನ್ನ ನಾವು ಸಂತೋಷದಿಂದ ಗೌರವದಿಂದ ಕಳಿಸಿಕೊಡಬೇಕೇ ವಿನಃ ಅವರ ದುಃಖ ಪಟ್ಟು ಕಲಿಸೋದು ಅಷ್ಟು ಸರಿಯಿಲ್ವೇನೋ ಅನ್ಸುತ್ತೆ. ಯಾಕಂದ್ರೆ ಸಂಪೂರ್ಣ ಬದುಕನ್ನು ಬದುಕಿದ್ದಾರೆ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಕೇಳ್ತೀವಿ. ನಮಸ್ಕಾರ.